ನಟಿ ಶೋಭಿತಾ ಹೈದರಾಬಾದ್ನಲ್ಲಿ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಇವತ್ತು ನಾವು ಅವರ ಸ್ವಗ್ರಾಮ ಹೇರೂರಿನಲ್ಲಿದ್ದೇವೆ, ಸಕಲೇಶಪುರ ತಾಲೂಕು. ಇನ್ನು ನಟಿ ಶೋಭಿತಾ ಬಗ್ಗೆ ಚಿಕ್ಕಂದಿನಿಂದ ಅಂದರೆ ಅವರು ಬೆಂಗಳೂರಿಗೆ ಪಾದಾರ್ಪಣೆ ಮಾಡಿದಾಗಿಂದ ಅವ್ರ ಬಗ್ಗೆ ತಿಳಿದಂಥ ಮತ್ತು ಅವರಿಗೆ ಬೆಂಗಳೂರನ್ನು ಪರಿಚಯಿಸಿದಂಥ ವ್ಯಕ್ತಿ ಈಗ ನಮ್ಮ ಜೊತೆ ಇದ್ದಾರೆ. ಜಗದೀಶ್ ಅಂತ ಅವ್ರ ಹೆಸರು, ಅವ್ರನ್ನ ಮಾತಾಡ್ಸೋಣ. ಸರ್ ಹೇಳಿ, ಈಗ ಶೋಭಿತಾ ಅವರು ನಿಜಕ್ಕೂ ಇಲ್ಲಿಂದ ಈ ಒಂದು ಗ್ರಾಮದಿಂದ, ಈ ಮಲೆನಾಡಿಂದ ಹೋಗಿ ಸಾಕಷ್ಟು ಖ್ಯಾತಿ ಪಡೆದಿರು. ಈಗ ಅವ್ರ ಬಗ್ಗೆ ಏನು ಹೇಳ್ತೀರಾ ಸರ್ ನೀವು? ಅದೇ ಶೋಭಿತಾ ಅವರು ಇದೇ ಗ್ರಾಮದಲ್ಲಿ, ಕುಗ್ರಾಮದಲ್ಲೇ ಹುಟ್ಟಿದ್ದು. ಅವರ ವಿದ್ಯಾಭ್ಯಾಸ ಎಲ್ಲ ಇಲ್ಲಿ ಪಕ್ಕದ ಶಾಲೆಯಲ್ಲಿ ಮಾಡಿದರು. ಅದಾದ ನಂತರ ಅವರು ಅಕ್ಕ ಮದುವೆ ಆಗಿದ್ದು ಬೆಂಗಳೂರಿನಲ್ಲಿ. ಅವರ ಅಕ್ಕನವ್ರನ್ನ ನಾವು ಬೆಂಗಳೂರಿನಲ್ಲೇ ಒಂದು ಯಾವುದೋ ಉದ್ಯೋಗಕ್ಕಾಗಿ ಸೇರಿಸಿದ್ದು. ಆ ಸಂದರ್ಭದಲ್ಲಿ ಎಲ್ಲ ಸಿಸ್ಟರ್ಗಳನ್ನು ಕರ್ಕೊಂಡು ಹೋದರು. ಆ ಸಂದರ್ಭದಲ್ಲಿ ಅವರು ಧಾರಾವಾಹಿಗೆ ಅಲ್ಲಿ ಎಂಟ್ರಿ ಆದರು. ಅದ ನಂತರ 10 ಧಾರಾವಾಹಿಗಳಲ್ಲಿ ನಟಿಸಿ, ಚಿತ್ರದಲ್ಲಿ ನಟಿಸಿದರು. ಇನ್ನು ಎತ್ತರವಾಗಿ ಬೆಳಿಬೇಕಾದಂಥ ಹುಡುಗಿ ಇಂಥ ಒಂದು... ಅವ್ರು ಏನಾದ್ರು ಕಾಲೇಜ್ ಬೆಂಗಳೂರಲ್ಲಿ ಓದಿ? ಕಾಲೇಜ್ ಓದಿಲ್ಲ ಅವರು. ಅವರು ಅಷ್ಟು ಹೈಯರ್ ಎಜುಕೇಷನ್ ಮಾಡಲಿಲ್ಲ. ಪಿ ಯು ಸಿ ಅದರ ಒಳಗೇನೆ ಇರ್ಬೋದು. ಪ್ರಾಥಮಿಕ ಶಾಲೆ ಎಲ್ಲ ಇಲ್ಲ? ಪ್ರಾಥಮಿಕ ಶಾಲೆ ಇಲ್ಲೇನೆ, ನಮ್ಮ ಗ್ರಾಮದಲ್ಲೇ ಪ್ರಾಥಮಿಕ ಶಾಲೆ ಮಾಡಿದರು. ಅದಾದ ನಂತರ ಅವರು ಬೆಂಗಳೂರಿಗೆ ಹೋದ ತಕ್ಷಣ ಅವರಿಗೆ ಅಲ್ಲಿ ಅವಕಾಶ ಆಯಿತು, ಕಿರುತೆರೆಯಾಗಿ. ಆ ಒಂದು ಅದರಲ್ಲಿ ಎತ್ತರವಾಗಿ ಬೆಳೀತಾ ಇದ್ದರು. ಬೆಳೀತಂಥ ಸಂದರ್ಭದಲ್ಲಿ ಇಂಥ ಒಂದು ದುರ್ಘಟನೆ ಆಗಿದೆ. ಅದು ಎಲ್ಲರಿಗೂ, ಈ ಭಾಗದ, ಈ ಊರಿನ ಜನರಿಗೆ... ನೀವು ಫಸ್ಟು ಅವ್ರ ಅಕ್ಕವ್ರನ್ನ ಬೆಂಗಳೂರಿಗೆ ಕರ್ಕೊಂಡು ಹೋಗಿದ್ದು, ಅವ್ರ ಜೊತೆ ಅವ್ರು ಬಂದ್ರೆ ಹೇಗೆ? ಅವ್ರ ಜೊತೆ, ಅವರ ಅವ್ರನ್ನ ನಾವು ಬೆಂಗಳೂರಿಗೆ ಒಂದು ಯಾವುದೋ ಉದ್ಯೋಗಕ್ಕಾಗಿ ಬಿಟ್ಟಿದ್ವು. ಆಗ ಅವರು ಎಲ್ಲರೂ ಕೂಡ ಬೆಂಗಳೂರಿಗೆ ಹೋಗೋಕ್ಕೆ ಒಂದು ಅವಕಾಶ ಆಯಿತು. ಆ ಒಂದು ಸಂದರ್ಭದಲ್ಲಿ ಅವರು ಎಲ್ಲರೂ ಬೆಂಗಳೂರಿಗೆ ಸೇರ್ಕೊಂಡು ಅವರಿಗೆ ಅವಕಾಶಗಳನ್ನು ಅವರು ಉಪಯೋಗಿಸ್ಕೊಂಡು ಈ ರೀತಿ... ಏನಾದ್ರು ನೀವು ಹೋಗಿದ್ರಾ ಏನು? ಇಲ್ಲಿ ಮದುವೆಗೆ ನಾವು ಮದುವೆ ಹೋಗಿಲ್ಲ, ಇಲ್ಲಿ ರಿಸೆಪ್ಷನ್ ಇಲ್ಲೇ ಇಟ್ಟಿದ್ದರು, ಮನೆ ಹತ್ರ ಮಾಡಿದರು. ನಮ್ಮ ಬೇರೆ ಅವರುಗಳೆಲ್ಲ ಹೋಗಿದ್ದರು ಬೆಂಗಳೂರು, ಹೊಸಕೋಟೆಯಲ್ಲಿ ಮದುವೆ ಆಗಿದ್ದೆ ಅವತ್ತು. ಇಲ್ಲಿ ಒಂದು ಆರ್ಥಕ್ಷತೆ ಎಲ್ಲ ಮನೆ ಹತ್ರ ಮಾಡಿದರು. ಆ ಕಾರ್ಯಕ್ರಮದಲ್ಲೆಲ್ಲ ಭಾಗವಹಿಸಿದ್ವಿ ನಾವು. ಇಷ್ಟು ಎತ್ತರವಾಗಿ ಬೆಳೆದು, ಇಷ್ಟು ಬೇಗ ಅವರು ಅಕಾಲ ಮೃತ್ಯು ಆಗಬಾರ್ದಾಗಿತ್ತು. ಇನ್ನೂ ಎತ್ತರವಾಗಿ ಬೆಳೆದು ಇನ್ನೂ ಸಾಕಷ್ಟು ಚಿತ್ರರಂಗದಲ್ಲಿ ಬೆಳಿಬೇಕಾಯಿತು ಅಂಥೇಳಿ ನಾವು ಕೂಡ ಆಶಿಸ್ತಾ ಇದ್ವಿ. ಏನು ನಿಮಗೆ ಗೊತ್ತಿದ್ದಂಗೆ ಮದುವೆನೇ ಅರೇಂಜ್ ಮ್ಯಾರೇಜೇ ಇದು, ಯಾವುದೇ ಥರ ಬೇರೆ ಏನಿಲ್ಲ. ಅವರು ಹೊರಗಡೆ ಆದ್ದರಿಂದ ಅವರ ಸಂಬಂಧದ ಬಗ್ಗೆ ನಮಗೆ ವಿಚಾರಗಳು ಗೊತ್ತಿಲ್ಲ. ಅದು ಹೈದರಾಬಾದ್ ಆದ್ದರಿಂದ ನಮಗೆ ಆ ವಿಚಾರಗಳು ಗೊತ್ತಿಲ್ಲ. ಅವರ ರಿಲೇಷನ್ಶಿಪ್ಪಲ್ಲೇ ಅವರುಗಳೆಲ್ಲ ಸೇರಿಗಳು ಮದುವೆ ಮಾಡಿದ್ದಾರೆ. ಈ ಮನೆ ಎಲ್ಲ ಕಟ್ಸಿದ್ದವ್ರೇನ ಸರ್? ಈ ಮನೆ ಕೂಡ ಅವರೇ ಕಟ್ಸಿದ್ದು, ಆ ಹುಡುಗಿನೇ ಕಟ್ಸಿದ್ದು. ಊರಿನಲ್ಲಿ ಮನೆ ಇರಲಿಲ್ಲ ಅಂಥೇಳಿ ತುಂಬ ಎಫರ್ಟ್ ಹಾಕಿ ಮನೆ ಮಾಡಿದರು. ಎಲ್ಲರೂ ಅನ್ಯೋನ್ಯವಾಗಿ ಮನೆಯಲ್ಲಿ ಅಣ್ಣ ತಮ್ಮಂದಿರು, ಅಕ್ಕ ತಂಗಿರು ಎಲ್ಲ ಯಾವುದೇ ಶುಭ ಸಮಾರಂಭದಲ್ಲೂ ಕೂಡ ಊರಿಗೆ ಬರ್ತಾಯಿದ್ರು. ಎಲ್ಲ ಕಾರ್ಯಕ್ರಮದಲ್ಲೂ ಭಾಗವಹಿಸ್ತಾಯಿದ್ರು. ಕಂಡಿದ್ರು. ಇಲ್ಲಿ ಜಮೀನಿತ್ತ ಅವರಿಗೆ? ಸ್ವಲ್ಪ ಜಮೀನಿದೆ, ಹಾಗೆಯೇ ಕೈಲಿ ಆದ ಕೆಲಸಗಳನ್ನು ಮಾಡ್ಕೊಂಡು ಹೋಯಿದ್ರು ಜಮೀನಿನಲ್ಲಿ. ತಂದೆ ತೀರ್ಕೊಂಡಿದ್ದಾರೆ, ತಾಯಿ ಮಾತ್ರ ಇದ್ದರು. ಹಾಗಾಗಿ ಕೈಲಾದ ಕೆಲಸಗಳನ್ನು ಮಾಡ್ಕೊಂಡಿದ್ರು. ಹಾಗೆ ಅಳ್ದಿಯರ ಮನೆಗಳಿಗೆ ಹೋಗೋದು ಬರೋದು, ಈ ರೀತಿ ಸಂಬಂಧಗಳನ್ನು ಇಟ್ಕೊಂಡಿದ್ರು. ಎಷ್ಟು ಜನ ಮಕ್ಕಳು ಅವರು? 4 ಜನ ಹುಡುಗಿಯರು, ಒಬ್ಬ ಹುಡುಗ. ನಟಿ ಶೋಭಿತಾ ಹೈದರಾಬಾದ್ನಲ್ಲಿ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಇವತ್ತು ನಾವು ಅವರ ಸ್ವಗ್ರಾಮ ಹೇರೂರಿನಲ್ಲಿದ್ದೇವೆ, ಸಕಲೇಶಪುರ ತಾಲೂಕು. ಇನ್ನು ನಟಿ ಶೋಭಿತಾ ಬಗ್ಗೆ ಚಿಕ್ಕಂದಿನಿಂದ ಅಂದರೆ ಅವರು ಬೆಂಗಳೂರಿಗೆ ಪಾದಾರ್ಪಣೆ ಮಾಡಿದಾಗಿಂದ ಅವ್ರ ಬಗ್ಗೆ ತಿಳಿದಂಥ ಮತ್ತು ಅವರಿಗೆ ಬೆಂಗಳೂರನ್ನು ಪರಿಚಯಿಸಿದಂಥ ವ್ಯಕ್ತಿ ಈಗ ನಮ್ಮ ಜೊತೆ ಇದ್ದಾರೆ. ಜಗದೀಶ್ ಅಂತ ಅವ್ರ ಹೆಸರು, ಅವ್ರನ್ನ ಮಾತಾಡ್ಸೋಣ. ಸರ್ ಹೇಳಿ, ಈಗ ಶೋಭಿತಾ ಅವರು ನಿಜಕ್ಕೂ ಇಲ್ಲಿಂದ ಈ ಒಂದು ಗ್ರಾಮದಿಂದ, ಈ ಮಲೆನಾಡಿಂದ ಹೋಗಿ ಸಾಕಷ್ಟು ಖ್ಯಾತಿ ಪಡೆದಿರು. ಈಗ ಅವ್ರ ಬಗ್ಗೆ ಏನು ಹೇಳ್ತೀರಾ ಸರ್ ನೀವು? ಅದೇ ಶೋಭಿತಾ ಅವರು ಇದೇ ಗ್ರಾಮದಲ್ಲಿ, ಕುಗ್ರಾಮದಲ್ಲೇ ಹುಟ್ಟಿದ್ದು. ಅವರ ವಿದ್ಯಾಭ್ಯಾಸ ಎಲ್ಲ ಇಲ್ಲಿ ಪಕ್ಕದ ಶಾಲೆಯಲ್ಲಿ ಮಾಡಿದರು. ಅದಾದ ನಂತರ ಅವರು ಅಕ್ಕ ಮದುವೆ ಆಗಿದ್ದು ಬೆಂಗಳೂರಿನಲ್ಲಿ. ಅವರ ಅಕ್ಕನವ್ರನ್ನ ನಾವು ಬೆಂಗಳೂರಿನಲ್ಲೇ ಒಂದು ಯಾವುದೋ ಉದ್ಯೋಗಕ್ಕಾಗಿ ಸೇರಿಸಿದ್ದು. ಆ ಸಂದರ್ಭದಲ್ಲಿ ಎಲ್ಲ ಸಿಸ್ಟರ್ಗಳನ್ನು ಕರ್ಕೊಂಡು ಹೋದರು. ಆ ಸಂದರ್ಭದಲ್ಲಿ ಅವರು ಧಾರಾವಾಹಿಗೆ ಅಲ್ಲಿ ಎಂಟ್ರಿ ಆದರು. ಅದ ನಂತರ 10 ಧಾರಾವಾಹಿಗಳಲ್ಲಿ ನಟಿಸಿ, ಚಿತ್ರದಲ್ಲಿ ನಟಿಸಿದರು. ಇನ್ನು ಎತ್ತರವಾಗಿ ಬೆಳಿಬೇಕಾದಂಥ ಹುಡುಗಿ ಇಂಥ ಒಂದು... ಅವ್ರು ಏನಾದ್ರು ಕಾಲೇಜ್ ಬೆಂಗಳೂರಲ್ಲಿ ಓದಿ? ಕಾಲೇಜ್ ಓದಿಲ್ಲ ಅವರು. ಅವರು ಅಷ್ಟು ಹೈಯರ್ ಎಜುಕೇಷನ್ ಮಾಡಲಿಲ್ಲ. ಪಿ ಯು ಸಿ ಅದರ ಒಳಗೇನೆ ಇರ್ಬೋದು. ಪ್ರಾಥಮಿಕ ಶಾಲೆ ಎಲ್ಲ ಇಲ್ಲ? ಪ್ರಾಥಮಿಕ ಶಾಲೆ ಇಲ್ಲೇನೆ, ನಮ್ಮ ಗ್ರಾಮದಲ್ಲೇ ಪ್ರಾಥಮಿಕ ಶಾಲೆ ಮಾಡಿದರು. ಅದಾದ ನಂತರ ಅವರು ಬೆಂಗಳೂರಿಗೆ ಹೋದ ತಕ್ಷಣ ಅವರಿಗೆ ಅಲ್ಲಿ ಅವಕಾಶ ಆಯಿತು, ಕಿರುತೆರೆಯಾಗಿ. ಆ ಒಂದು ಅದರಲ್ಲಿ ಎತ್ತರವಾಗಿ ಬೆಳೀತಾ ಇದ್ದರು. ಬೆಳೀತಂಥ ಸಂದರ್ಭದಲ್ಲಿ ಇಂಥ ಒಂದು ದುರ್ಘಟನೆ ಆಗಿದೆ.
ಅದು ಎಲ್ಲರಿಗೂ ಈ ಭಾಗದ ಈ ಊರಿನ ಜನರಿಗೆ ನೀವು ಫಸ್ಟ್ ಅವ್ರ ಅಕ್ಕವ್ರನ್ನ ಬೆಂಗಳೂರಿಗೆ ಕರ್ಕೊಂಡು ಹೋಗಿದ್ದು ಅವ್ರ ಜೊತೆ ಅವ್ರು ಬಂದ್ರ ಹೇಗೆ? ಅವ್ರ ಜೊತೆ ಅವ್ರ ಅವ್ರನ್ನ ನಾವು ಬೆಂಗಳೂರಿಗೆ ಒಂದು ಯಾವುದು ಉದ್ಯೋಗಕ್ಕಾಗಿ ಬಿಟ್ಟಿದ್ವು. ಆಗ ಅವರು ಎಲ್ಲರೂ ಕೂಡ ಬೆಂಗಳೂರಿಗೆ ಹೋಗೋಕ್ಕೆ ಒಂದು ಅವಕಾಶ ಆಯಿತು. ಆ ಒಂದು ಸಂದರ್ಭದಲ್ಲಿ ಅವರು ಎಲ್ಲರೂ ಬೆಂಗಳೂರಿಗೆ ಸೇರ್ಕೊಂಡು ಅವರಿಗೆ ಅವಕಾಶಗಳನ್ನು ಅವರು ಉಪಯೋಗಿಸ್ಕೊಂಡು ಈ ರೀತಿ ಮದುವೆಗೆ ಏನಾದ್ರು ನೀವು ಹೋಗಿದ್ರಾ ಏನು ಇಲ್ಲಿ? ಮದುವೆಗೆ ನಾವು ಮದುವೆ ಹೋಗಿಲ್ಲ, ಇಲ್ಲಿ ರಿಸೆಪ್ಷನ್ ಇಲ್ಲೇ ಇಟ್ಟಿದ್ದರು, ಮನೆ ಹತ್ರ ಮಾಡಿದರು. ನಮ್ಮ ಬೇರೆ ನಮ್ಮ ಅವರುಗಳೆಲ್ಲ ಹೋಗಿದ್ದರು ಬೆಂಗಳೂರು ಹೊಸಕೋಟೆಯಲ್ಲಿ ಮದುವೆ ಆಗಿದ್ದೆ ಅವತ್ತು. ಇಲ್ಲಿ ಒಂದು ಆರ್ಥಕ್ಷತೆ ಎಲ್ಲ ಮನೆ ಹತ್ರ ಮಾಡಿದರು. ಆ ಕಾರ್ಯಕ್ರಮದಲ್ಲೆಲ್ಲ ಭಾಗವಹಿಸಿದ್ವಿ ನಾವು. ಇಷ್ಟು ಎತ್ತರವಾಗಿ ಬೆಳೆದು ಇಷ್ಟು ಬೇಗ ಅವರು ಅಕಾಲ ಮೃತ್ಯು ಆಗಬಾರ್ದಾಗಿತ್ತು. ಇನ್ನೂ ಎತ್ತರವಾಗಿ ಬೆಳೆದು ಇನ್ನೂ ಸಾಕಷ್ಟು ಚಿತ್ರರಂಗದಲ್ಲಿ ಬೆಳಿಬೇಕಾಯಿತು ಅಂಥೇಳಿ ನಾವು ಕೂಡ ಆಶಿಸ್ತಾ ಇದ್ವಿ. ಏನು ನಿಮಗೆ ಗೊತ್ತಿದ್ದಂಗೆ ಮದುವೆನೇ ಅರೇಂಜ್ ಮ್ಯಾರೇಜೇ ಇದು, ಯಾವುದೇ ಥರ ಬೇರೆ ಏನಿಲ್ಲ. ಅವರು ಹೊರಗಡೆ ಆದ್ದರಿಂದ ಅವರ ಸಂಬಂಧದ ಬಗ್ಗೆ ನಮಗೆ ವಿಚಾರಗಳು ಗೊತ್ತಿಲ್ಲ. ಅದು ಹೈದರಾಬಾದ್ದಾದ್ರಿಂದ ನಮಗೆ ಆ ವಿಚಾರಗಳು ಗೊತ್ತಿಲ್ಲ. ಅವರ ರಿಲೇಷನ್ಶಿಪ್ಪಲ್ಲಿ ಅವರುಗಳೆಲ್ಲ ಸೇರಿಗಳು ಮದುವೆ ಮಾಡಿದ್ದಾರೆ. ಈ ಮನೆ ಎಲ್ಲ ಕಟ್ಸಿದ್ದವ್ರೇನ ಸರ್? ಈ ಮನೆ ಕೂಡ ಅವರೇ ಕಟ್ಸಿದ್ದು, ಆ ಹುಡುಗಿನೇ ಕಟ್ಸಿದ್ದು. ಊರಿನಲ್ಲಿ ಮನೆ ಇರಲಿಲ್ಲ ಅಂಥೇಳಿ ತುಂಬ ಎಫರ್ಟ್ ಹಾಕಿ ಮನೆ ಮಾಡಿದರು. ಎಲ್ಲರೂ ಅನ್ಯೋನ್ಯವಾಗಿ ಮನೆಯಲ್ಲಿ ಅಣ್ಣ ತಮ್ಮಂದಿರು ಅಕ್ಕ ತಂಗಿರು ಎಲ್ಲ ಯಾವುದೇ ಶುಭ ಸಮಾರಂಭದಲ್ಲೂ ಕೂಡ ಊರಿಗೆ ಬರ್ತಾಯಿದ್ರು. ಎಲ್ಲ ಕಾರ್ಯಕ್ರಮದಲ್ಲೂ ಭಾಗವಹಿಸ್ತಾಯಿದ್ರು. ಕಂಡಿದ್ರು ಇಲ್ಲಿ ಜಮೀನಿತ್ತ ಅವರಿಗೆ ಸ್ವಲ್ಪ ಜಮೀನಿದೆ, ಹಾಗೆಯೇ ಕೈಲಿ ಆದ ಕೆಲಸಗಳನ್ನು ಮಾಡ್ಕೊಂಡು ಹೋಯಿದ್ರು ಜಮೀನಿನಲ್ಲಿ. ತಂದೆ ತೀರ್ಕೊಂಡಿದ್ದಾರೆ, ತಾಯಿ ಮಾತ್ರ ಇದ್ದರು. ಹಾಗಾಗಿ ಕೈಲಾದ ಕೆಲಸಗಳನ್ನು ಮಾಡ್ಕೊಂಡಿದ್ರು. ಹಾಗೆ ಅಳ್ದಿಯರ ಮನೆಗಳಿಗೆ ಹೋಗೋದು ಬರೋದು ಈ ರೀತಿ ಸಂಬಂಧಗಳನ್ನು ಇಟ್ಕೊಂಡಿದ್ರು. ಎಷ್ಟು ಜನ ಮಕ್ಕಳು ಅವರು? 4 ಜನ ಹುಡುಗಿಯರು, ಒಬ್ಬ ಹುಡುಗ. ನಟಿ ಶೋಭಿತಾ ಹೈದರಾಬಾದ್ನಲ್ಲಿ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಇವತ್ತು ನಾವು ಅವರ ಸ್ವಗ್ರಾಮ ಹೇರೂರಿನಲ್ಲಿದ್ದೇವೆ, ಸಕಲೇಶಪುರ ತಾಲೂಕು. ಇನ್ನು ನಟಿ ಶೋಭಿತಾ ಬಗ್ಗೆ ಚಿಕ್ಕಂದಿನಿಂದ ಅಂದರೆ ಅವರು ಬೆಂಗಳೂರಿಗೆ ಪಾದಾರ್ಪಣೆ ಮಾಡಿದಾಗಿಂದ ಅವ್ರ ಬಗ್ಗೆ ತಿಳಿದಂಥ ಮತ್ತು ಅವರಿಗೆ ಬೆಂಗಳೂರನ್ನು ಪರಿಚಯಿಸಿದಂಥ ವ್ಯಕ್ತಿ ಈಗ ನಮ್ಮ ಜೊತೆ ಇದ್ದಾರೆ. ಜಗದೀಶ್ ಅಂತ ಅವ್ರ ಹೆಸರು, ಅವ್ರನ್ನ ಮಾತಾಡ್ಸೋಣ. ಸರ್ ಹೇಳಿ, ಈಗ ಶೋಭಿತಾ ಅವರು ನಿಜಕ್ಕೂ ಇಲ್ಲಿಂದ ಈ ಒಂದು ಗ್ರಾಮದಿಂದ ಈ ಮಲೆನಾಡಿಂದ ಹೋಗಿ ಸಾಕಷ್ಟು ಖ್ಯಾತಿ ಪಡೆದಿರು. ಈಗ ಅವ್ರ ಬಗ್ಗೆ ಏನು ಹೇಳ್ತೀರಾ ಸರ್ ನೀವು? ಅದೇ ಶೋಭಿತಾ ಅವರು ಇದೇ ಗ್ರಾಮದಲ್ಲಿ ಕುಗ್ರಾಮದಲ್ಲೇ ಹುಟ್ಟಿದ್ದು. ಅವರ ವಿದ್ಯಾಭ್ಯಾಸ ಎಲ್ಲ ಇಲ್ಲಿ ಪಕ್ಕದ ಶಾಲೆಯಲ್ಲಿ ಮಾಡಿದರು. ಅದಾದ ನಂತರ ಅವರು ಅಕ್ಕ ಮದುವೆ ಆಗಿದ್ದು ಬೆಂಗಳೂರಿನಲ್ಲಿ. ಅವರ ಅವ್ರನ್ನ ನಾವು ಬೆಂಗಳೂರಿನಲ್ಲೇ ಒಂದು ಯಾವುದೋ ಉದ್ಯೋಗಕ್ಕಾಗಿ ಸೇರಿಸಿದ್ದು. ಆ ಸಂದರ್ಭದಲ್ಲಿ ಎಲ್ಲ ಸಿಸ್ಟರ್ಗಳನ್ನು ಕರ್ಕೊಂಡು ಹೋದರು. ಆ ಸಂದರ್ಭದಲ್ಲಿ ಅವರು ಧಾರಾವಾಹಿಗೆ ಅಲ್ಲಿ ಎಂಟ್ರಿ ಆದರು. ಅದರ ನಂತರ 10 ಧಾರಾವಾಹಿಗಳಲ್ಲಿ ಚಿತ್ರದಲ್ಲಿ ನಟಿಸಿದರು. ಇನ್ನು ಎತ್ತರವಾಗಿ ಬೆಳಿಬೇಕಾದಂಥ ಹುಡುಗಿ ಇಂಥ ಒಂದು. ಅವ್ರು ಏನಾದ್ರು ಕಾಲೇಜ್ ಬೆಂಗಳೂರಲ್ಲಿ ಓದಿ? ಕಾಲೇಜ್ ಓದಿಲ್ಲ ಅವರು ಅಷ್ಟು ಹೈಯರ್ ಎಜುಕೇಷನ್ ಮಾಡಲಿಲ್ಲ. PUC ತನಕನ? PUC ಅದರ ಒಳಗೇನೆ ಇರ್ಬೋದು. ಪ್ರಾಥಮಿಕ ಶಾಲೆ ಎಲ್ಲ ಇಲ್ಲ? ಪ್ರಾಥಮಿಕ ಶಾಲೆ ಇಲ್ಲೇನೆ, ನಮ್ಮ ಗ್ರಾಮದಲ್ಲೇ ಪ್ರಾಥಮಿಕ ಶಾಲೆ ಮಾಡಿದರು. ಅದಾದ ನಂತರ ಅವರು ಬೆಂಗಳೂರಿಗೆ ಹೋದ ತಕ್ಷಣ ಅವರಿಗೆ ಅಲ್ಲಿ ಅವಕಾಶ ಆಯಿತು. ಕಿರುತೆರೆಯಾಗಿ ಆ ಒಂದು ಅದರಲ್ಲಿ ಎತ್ತರವಾಗಿ ಬೆಳೀತಂಥ ಸಂದರ್ಭದಲ್ಲಿ ಇಂಥ ಒಂದು ದುರ್ಘಟನೆ ಆಗಿದೆ. ಅದು ಎಲ್ಲರಿಗೂ ಈ ಭಾಗದ ಈ ಊರಿನ ಜನರಿಗೆ. ನೀವು ಫಸ್ಟ್ ಅವ್ರ ಅಕ್ಕವ್ರನ್ನ ಬೆಂಗಳೂರಿಗೆ ಕರ್ಕೊಂಡು ಹೋಗಿದ್ದು ಅವ್ರ ಜೊತೆ ಅವ್ರು ಬಂದ್ರ ಹೇಗೆ? ಅವ್ರ ಜೊತೆ ಅವ್ರ ಅವ್ರನ್ನ ನಾವು ಬೆಂಗಳೂರಿಗೆ ಒಂದು ಯಾವುದು ಉದ್ಯೋಗಕ್ಕಾಗಿ ಬಿಟ್ಟಿದ್ವು. ಆಗ ಅವರು ಎಲ್ಲರೂ ಕೂಡ ಬೆಂಗಳೂರಿಗೆ ಹೋಗೋಕ್ಕೆ ಒಂದು ಅವಕಾಶ ಆಯಿತು. ಆ ಒಂದು ಸಂದರ್ಭದಲ್ಲಿ ಅವರು ಎಲ್ಲರೂ ಬೆಂಗಳೂರಿಗೆ ಸೇರ್ಕೊಂಡು ಅವರಿಗೆ ಅವಕಾಶಗಳನ್ನು ಅವರು ಉಪಯೋಗಿಸ್ಕೊಂಡು ಈ ರೀತಿ. ಮದುವೆಗೆ ಏನಾದ್ರು ನೀವು ಹೋಗಿದ್ರಾ ಏನು ಇಲ್ಲಿ? ಮದುವೆಗೆ ನಾವು ಮದುವೆ ಹೋಗಿಲ್ಲ, ಇಲ್ಲಿ ರಿಸೆಪ್ಷನ್ ಇಲ್ಲೇ ಇಟ್ಟಿದ್ದರು, ಮನೆ ಹತ್ರ ಮಾಡಿದರು. ನಮ್ಮ ಬೇರೆ ಅವರುಗಳೆಲ್ಲ ಹೋಗಿದ್ದರು ಬೆಂಗಳೂರು ಹೊಸಕೋಟೆಯಲ್ಲಿ ಮದುವೆ ಆಗಿದ್ದೆ ಅವತ್ತು. ಇಲ್ಲಿ ಒಂದು ಆರ್ಥಕ್ಷತೆ ಎಲ್ಲ ಮನೆ ಹತ್ರ ಮಾಡಿದರು. ಆ ಕಾರ್ಯಕ್ರಮದಲ್ಲೆಲ್ಲ ಭಾಗವಹಿಸಿದ್ವಿ ನಾವು. ಇಷ್ಟು ಎತ್ತರವಾಗಿ ಬೆಳೆದು ಇಷ್ಟು ಬೇಗ ಅವರು ಅಕಾಲ ಮೃತ್ಯು ಆಗಬಾರ್ದಾಗಿತ್ತು. ಇನ್ನೂ ಎತ್ತರವಾಗಿ ಬೆಳೆದು ಇನ್ನೂ ಸಾಕಷ್ಟು ಚಿತ್ರರಂಗದಲ್ಲಿ ಬೆಳಿಬೇಕಾಯಿತು ಅಂಥೇಳಿ ನಾವು ಕೂಡ ಆಶಿಸ್ತಾ ಇದ್ವಿ. ಏನು ನಿಮಗೆ ಗೊತ್ತಿದ್ದಂಗೆ? ಮದುವೆನೇ ಅರೇಂಜ್ ಮ್ಯಾರೇಜೇ ಇದು, ಯಾವುದೇ ಥರ ಬೇರೆ ಏನಿಲ್ಲ. ಅವರು ಹೊರಗಡೆ ಆದ್ದರಿಂದ ಅವರ ಸಂಬಂಧದ ಬಗ್ಗೆ ನಮಗೆ ವಿಚಾರಗಳು ಗೊತ್ತಿಲ್ಲ. ಅದು ಹೈದರಾಬಾದ್ದಾದ್ರಿಂದ ನಮಗೆ ಆ ವಿಚಾರಗಳು ಗೊತ್ತಿಲ್ಲ. ಅವರ ರಿಲೇಷನ್ಶಿಪ್ಪಲ್ಲಿ ಅವರುಗಳೆಲ್ಲ ಸೇರಿಗಳು ಮದುವೆ ಮಾಡಿದ್ದಾರೆ. ಈ ಮನೆ ಎಲ್ಲ ಕಟ್ಸಿದ್ದವ್ರೇನ ಸರ್? ಈ ಮನೆ ಕೂಡ ಅವರೇ ಕಟ್ಸಿದ್ದು, ಆ ಹುಡುಗಿನೇ ಕಟ್ಸಿದ್ದು. ಊರಿನಲ್ಲಿ ಮನೆ ಇರಲಿಲ್ಲ ಅಂಥೇಳಿ ತುಂಬ ಎಫರ್ಟ್ ಹಾಕಿ ಮನೆ ಮಾಡಿದರು. ಎಲ್ಲರೂ ಅನ್ಯೋನ್ಯವಾಗಿ ಮನೆಯಲ್ಲಿ ಅಣ್ಣ ತಮ್ಮಂದಿರು ಅಕ್ಕ ತಂಗಿರು ಎಲ್ಲ ಯಾವುದೇ ಶುಭ ಸಮಾರಂಭದಲ್ಲೂ ಕೂಡ ಊರಿಗೆ ಬರ್ತಾಯಿದ್ರು. ಎಲ್ಲ ಕಾರ್ಯಕ್ರಮದಲ್ಲೂ ಭಾಗವಹಿಸ್ತಾಯಿದ್ರು. ಕಂಡಿದ್ರು ಇಲ್ಲಿ ಜಮೀನಿತ್ತ? ಅವರಿಗೆ ಸ್ವಲ್ಪ ಜಮೀನಿದೆ, ಹಾಗೆಯೇ ಕೈಲಿ ಆದ ಕೆಲಸಗಳನ್ನು ಮಾಡ್ಕೊಂಡು ಹೋಯಿದ್ರು ಜಮೀನಿನಲ್ಲಿ.
ತಂದೆ ತೀರ್ಕೊಂಡಿದ್ದಾರೆ, ತಾಯಿ ಮಾತ್ರ ಇದ್ದರು. ಹಾಗಾಗಿ ಕೈಲಾದ ಕೆಲಸಗಳನ್ನು ಮಾಡ್ಕೊಂಡಿದ್ರು. ಹಾಗೆ ಮಗಳಿಗೆ ಅಳ್ದಿಯರ ಮನೆಗಳಿಗೆ ಹೋಗೋದು ಬರೋದು ಈ ರೀತಿ ಸಂಬಂಧಗಳನ್ನು ಇಟ್ಕೊಂಡಿದ್ರು. ಎಷ್ಟು ಜನ ಮಕ್ಕಳು ಅವರಂತ? ಅಲ್ಲಿ 4 ಜನ ಹುಡುಗಿಯರು, ಒಬ್ಬ ಹುಡುಗ. ಓಕೆ, ನೋಡ್ಬೋದು. ಇದು ಶೋಭಿತಾ ಬಗ್ಗೆ ಈಗ ಅವರನ್ನು ಹತ್ತಿರದಿಂದ ಬಲ್ಲ ಆ ಊರಿನ ವ್ಯಕ್ತಿ ಹೇಳ್ತಿರುವಂಥ ಮಾತು. ಈ ಒಂದು ಕುಗ್ರಾಮ ಅಂದರೆ ಮಲೆನಾಡು ಕುಗ್ರಾಮದಿಂದ ಇಷ್ಟು ಎತ್ತರಕ್ಕೆ ಬೆಳೆದಂತಹ ಈ ಒಂದು ಪ್ರತಿಭೆ ಇನ್ನಷ್ಟು ಕನಸುಗಳನ್ನು ಹೊತ್ತಿದ್ರು. ಆದರೆ ಈ ರೀತಿ ಅಂತ್ಯ ಕಂಡಿದ್ದು ನಿಜಕ್ಕೂ ಬೇಸರದ ಸಂಗತಿ ಅಂತ ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಕಾರ್ತಿಕ್ ಜೊತೆ ಖುಷ್ವಂತ್, ರಿಪಬ್ಲಿಕ್ ಕನ್ನಡ, ಹಾಸನ.